ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದೇನು ಈ ಥರ ಡ್ರಾಯಿಂಗ್ ತೋರಿಸ್ತಾ ಇದ್ದಾರೆ ಅಂದ್ಕೊಂಬಿಟ್ಟಿದ್ದೀರಾ ಫ್ರೆಂಡ್ಸ್? ಇದು ಬಂದುಬಿಟ್ಟು ಇವಾಗ ಗಂಡು ಮಕ್ಕಳೆಲ್ಲ, ಇದೆಲ್ಲ ಹೆಣ್ಣು ಮಕ್ಕಳು ತಿಳ್ಕೊಬೇಕಾಗಿರೋಂಥ ಒಂದು ಇದು. ಹೆಣ್ಮಕ್ಳಿಗೆಲ್ಲ ಗೊತ್ತಿರಲೇಬೇಕು, ತಗೋತಾ ಇರ್ತೀವಿ ಇದ್ರ ಬಗ್ಗೆ ಈ ಥರ ಸೈಜು ಏನು ಎತ್ತ ಅಂತ ಗೊತ್ತಾಗೋದಿಲ್ಲ. ಸುಮ್ಮನೆ ಎಸ್ ಎಲ್ಲು ಎಮ್ ಎಕ್ಸ್ ಎಲ್ ಅಂತ ತಗೋತಾ ಇರ್ತೀವಿ. ಅದು ಎಸ್ಗೆ ಏನಂತಾರೆ, ಎಮ್ಗೆ ಎಷ್ಟು ಇರುತ್ತೆ ಎದೆ ಸುತ್ತಳತೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಇದು ಕೆಲವ್ರಿಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಈ ವಿಡಿಯೋ ಬಂದ್ಬಿಟ್ಟು ಯಾರಿಗೆ ಗೊತ್ತಿರಲ್ಲ ಅವರು ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ದಿವಸದಿಂದ ಅನ್ಕೋತಾ ಇದ್ದೆ, ಇವಾಗ ಗಂಡು ಮಕ್ಳಿಗಾದರೆ 32, 34, 40, 42 ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದರಲ್ಲಿ ಗಂಡು ಮಕ್ಕಳಿಗೆ ಆದರೆ ಅಕ್ಷರದಲ್ಲಿ ಹೇಳ್ತಾ ಇರ್ತಾರೆ, ಅಂಕಿಗಳಲ್ಲಿ. ಆದರೆ ಹೆಣ್ಮಕ್ಳಿಗೆ ಬಂದು ಎಸ್ ಎಲ್ಲು ಎಮ್ ಅಂತ ಇರ್ತೀವಿ. ಅದರಲ್ಲಿ ಯಾವ ಸೈಜ್ ಅದು, ಎಷ್ಟಕ್ಕೆ ಎಸ್ ಅಂತಾರೆ, ಎಮ್ಗೆ ಎಷ್ಟಿರುತ್ತೆ ಎದೆ ಸುತ್ತಳತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ, ಯಾವ್ಯಾವುದು ಎಷ್ಟೆಷ್ಟು ಅಳತೆ ಇರುತ್ತೆ ಅನ್ನೋದನ್ನು ನಾನು ಬಿಡಿಸಿ ಹೇಳ್ತೀನಿ. ಆವಾಗ ನಿಮಗೆ ಗೊತ್ತಾಗುತ್ತೆ, ಇದು ಇಷ್ಟಿರಿದ್ರೆ ನಮ್ದು ಇಷ್ಟು ಅಳತೆ ಇದೆ ಅನ್ನೋದು ಒಂದು ಮೆಜರ್ಮೆಂಟ್ ಸಿಗುತ್ತೆ. ಓಕೆನಾ ಫ್ರೆಂಡ್ಸ್? ಬನ್ನಿ, ಇದು ಬಂದುಬಿಟ್ಟು ನೋಡಿ, ಎಸ್ ಅಂದರೆ 32 ಸೈಜ್ ಅಂತ ಅರ್ಥ. 32 ಅಂದರೆ ಎದೆ ಸುತ್ತಳತೆ ಒಂದು ಈ ಕಡೆಯಿಂದ 16 ಇದೆ, ಈ ಕಡೆಯಿಂದ 16 ಇದೆ, ಹಿಂದೆ 16 ಬರುತ್ತೆ. ಟೋಟಲ್ಗೆ 32 ಆಗುತ್ತೆ. ಓಕೆನಾ? ಎದೆ ಸುತ್ತಳತೆ ಬಂದ್ಬಿಟ್ಟು ಈ ಕಂಕ್ಳಿಂದ ಈ ಕಂಕ್ಳಿಗೆ ಅಳತೆ ತಗೋತೀವಲ್ಲ, ಅದು ಬಂದ್ಬಿಟ್ಟು 16 ಒಂದು ಸೈಡಲ್ಲಿ. ಇನ್ನು ಹಿಂದೆಗಡೆಯಿಂದ ತಗೊಂಡಾಗ ಏನು ಬರುತ್ತೆ, 32 ಬರುತ್ತೆ. ಅದನ್ನೇ ನಾವು ಎಸ್ ಸೈಜ್ ಅಂತ ಕರಿತೀವಿ. ಓಕೆನಾ? ಇದು ಎಸ್. 32ಕ್ಕಿಂತ ಕೆಳಗಡೆ ಇದ್ದರೆ ಅದು ಎಕ್ಸ್, ಇದು ಎಕ್ಸೆಸ್ಸು, ಎಸ್ ಅದು. 32ಕ್ಕಿಂತ ಕಡಿಮೆ 28, 29, 30 ಒಳಗಿದ್ರೆ ಅದು ಬಂದ್ಬಿಟ್ಟು ಎಕ್ಸ್ ಅಂತ ಬರುತ್ತೆ. ಅದನ್ನ ಚಿಕ್ಕ ಸೈಜ್ ಏನು ಬರ್ದಿಲ್ಲ, ಅದು ಚಿಕ್ಕ ಮಕ್ಕಳ ಸೈಜ್ ಆಗಿಬಿಡುತ್ತೆ. ಅದಿಲ್ಲ, ಮಿನಿಮಮ್ ದೊಡ್ಡವ್ರಿಗೆ ಅಂತ ಇರೋದು ಎಸ್ ಸೈಜಿಂದ. ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಈ ಥರ ಡ್ರಾಯಿಂಗಲ್ಲಿ ತೋರಿಸ್ತಾ ಇದ್ದೀನಿ. ಬ್ಲೌಸಲ್ಲಿ ಎಲ್ಲ ಸೈಜ್ದು ಬ್ಲೌಸ್ ಇರಬೇಕಲ್ವಾ, ಅದಕ್ಕೋಸ್ಕರ ಹಿಂಗೆ ತೋರಿಸೋಣ ಅಂದ್ಬಿಟ್ಟು ನಾನು ಡ್ರಾಯಿಂಗ್ ಬಿಡಿಸಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ. ಮತ್ತು ಇದು ಬಂದ್ಬಿಟ್ಟು ಎಮ್ ಸೈಜು. ಎಮ್ ಸೈಜು ಅಂದರೆ 34. ಇವಾಗ ನೀವು 34 ತಗೊಂಡ್ರೆ ಒಂಚೂರು ಆ ಕಡೆ ಈ ಕಡೆ ಆಗೇ ಆಗುತ್ತೆ. 34ಅಲ್ಲಿ ಒಂದೊಂದು ರೆಡಿಮೇಡ್ ಬಟ್ಟೆ ಕಡಿಮೆ ಬಿಟ್ಟಿರ್ತಾರೆ, ಜಾಸ್ತಿ ಬಟ್ಟೆ ಬಿಟ್ಟಿರಲ್ಲ. ಹಂಗಾಗಿ ಇವಾಗ ಸ್ವಲ್ಪ ಟೈಟ್ ಆಗುತ್ತೆ ಅನ್ನೋರು ಏನು ಮಾಡ್ತಾರೆ, ಎಲ್ ಸೈಜ್ ತೊಗೋಬೇಕಾಗುತ್ತೆ. ಎಲ್ ಸೈಜ್ ತೊಗೊಂಡು ಎಮ್ ಸೈಜ್ಗೆ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಅಂದರೆ ಬಟ್ಟೆ ಜಾಸ್ತಿ ಇದ್ದರೆ ಪ್ರಾಬ್ಲಮ್ ಇಲ್ಲ, ಬಟ್ಟೆ ಏನಾದರೂ ಕಮ್ಮಿ ಬಿಟ್ಟಿದ್ರೆ ಅವಾಗ ಏನಾಗುತ್ತೆ, ನಮಗೆ ಟೈಟ್ ಆಗುತ್ತೆ. ಇದು ಅವಾಗ ಏನಾಗುತ್ತೆ, ಎಲ್ ಸೈಜ್ ತೊಗೋಬೇಕಾಗುತ್ತೆ. ಆ ಥರ ಇರುತ್ತೆ. ಅಂದರೆ ಸೈಜು ಒಬ್ಬೊಬ್ಬರಿಗೆ ಎಮ್ ಸೈಜ್ ಕರೆಕ್ಟಾಗಿ ಆಗುತ್ತೆ. ಎಮ್ ಸೈಜ್ ಅಂದರೆ 34. ಅದು ಅಂದರೆ ಮುಂದೆ 17 ಬರುತ್ತೆ, ಹಿಂದೆ ಸುತ್ತಳತೆ ಫುಲ್ಲು ತಗೊಂಡ್ರೆ 34 ಬರುತ್ತೆ. ಅದಕ್ಕೆ ನಾವು ಎಮ್ ಸೈಜ್ ಅಂತ ಕರಿತೀವಿ. ಓಕೆನಾ ಫ್ರೆಂಡ್ಸ್? ಮತ್ತು ಇದು ಬಂದ್ಬಿಟ್ಟು ಎಲ್ ಸೈಜು. ಎಲ್ ಅಂದರೆ 36 ಅಂತ ಅರ್ಥ. ಅದು 18 ಬರುತ್ತೆ. 18 36, ಸುತ್ತಳತೆ ಬಂದ್ಬಿಟ್ಟು 36 ಬರುತ್ತೆ. ಇದಕ್ಕೆ ನಾವು ಎದೆ ಸುತ್ತಳತೆ 36 ಇರೋದಕ್ಕೆ ಎಲ್ ಸೈಜ್ ಅಂತ ಕರಿತೀವಿ. ಇದು ಬಂದ್ಬಿಟ್ಟು ಬ್ರ್ಯಾಂಡೆಡ್ ಬಟ್ಟೆಗಳಲ್ಲೆಲ್ಲ ನೀವು ಎಸ್ ಸೈಜ್ ತೊಗೊಂಡ್ರೆ ಎಮ್ ಅವ್ರಿಗಾಗುತ್ತೆ, ಎಮ್ ಸೈಜ್ ತೊಗೊಂಡ್ರೆ ದಪ್ಪ ಇರೋರಿಗೆ ಚಿಕ್ಕ ಸೈಜ್ಗಳೇ ಆಗುತ್ತೆ. ಇವಾಗ ಡಬಲ್ ಎಕ್ಸೆಲ್ ಹಾಕೋತಾ ಇರೋರಿಗೆ ಎಲ್ ಸೈಜಲ್ಲೇ ಆಗ್ಬಿಡುತ್ತೆ, ಎಕ್ಸೆಲ್ಲೇ ಆಗ್ಬಿಡುತ್ತೆ. ಏನಕ್ಕಪ್ಪ ಅಂದರೆ ಬ್ರ್ಯಾಂಡೆಡ್ ಬಟ್ಟೆಗಳಲ್ಲಿ ಸ್ವಲ್ಪ ದೊಡ್ಡ ಸೈಜಲ್ಲೇ ಇರುತ್ತೆ. ಬಟ್ಟೆಗಳು ಸೈಜು ಸ್ವಲ್ಪ ದೊಡ್ಡದೇ ಇರುತ್ತೆ, ಇದಕ್ಕಿಂತ ಸ್ವಲ್ಪ ದೊಡ್ಡದೇ ಇರುತ್ತೆ. ಹಾಗಾಗಿ ಇಲ್ಲ ಕರೆಕ್ಟಾಗಿರುತ್ತೆ. ಈ ಲೋಕಲ್ ಬ್ರ್ಯಾಂಡ್ಗಳಲ್ಲಿ ಏನಾಗುತ್ತೆ, ಈ ಸೈಜ್ ಇರಲ್ಲ. ನಮಗೆ ಡಬಲ್ ಎಕ್ಸೆಲ್ ಅಂತ ಕೊಡ್ತಾರೆ, ಡಬಲ್ ಎಕ್ಸೆಲಲ್ಲಿ ಎಲ್ ಸೈಜ್ಗೂ ಆಗಲ್ಲ. ಅದು ಡಬಲ್ ಎಕ್ಸೆಲ್ ಅಂತ ಕೊಡ್ತಾರೆ, ಅದು ನಮಗೆ ಎಲ್ ಸೈಜ್ವರೆಗೂ ಆಗಲ್ಲ, ಅದು ಟೈಟ್ ಆಗುತ್ತೆ. ಅಂದರೆ ಡಬಲ್ ಎಕ್ಸೆಲ್ ಅಂತ ಹೆಸರು ಮಾತ್ರ ಹಾಕಿರ್ತಾರೆ, ಬಟ್ಟೆ ಮಾತ್ರ ಚಿಕ್ಕದೇ ಇರುತ್ತೆ. ಆ ಥರ ಎಲ್ಲ ಇರುತ್ತೆ ಇದರಲ್ಲಿ ನೋಡಿಕೊಂಡು. ಅದಕ್ಕೆ ಸ್ವಲ್ಪ ಕೆಲವರು ಬ್ರ್ಯಾಂಡೆಡ್ಗಳು ಯೂಸ್ ಮಾಡೋದು. ನಮಗೆ ಡಬಲ್ ಎಕ್ಸೆಲ್ ಅಂದರೆ ಒಬ್ಬರಿಗೆ ಮುಜುಗರ ಆಗುತ್ತೆ, ಅಯ್ಯೋ ದಪ್ಪ ಇದ್ದೀನಿ ಎಷ್ಟು ದೊಡ್ಡ ಸೈಜು ಅನ್ಕೋತೀವಲ್ವಾ. ಬ್ರ್ಯಾಂಡೆಡ್ಗಳಲ್ಲಿ ಈ ಡಬಲ್ ಎಕ್ಸೆಲ್ಗಿಂತ ಎಲ್ ಸೈಜಲ್ಲೇ ಆಗ್ಬಿಡುತ್ತೆ ಅವ್ರಿಗೆ. ಯಾಕೆಂದರೆ ಬಟ್ಟೆ ಆ ಥರ ಇರುತ್ತೆ, ಅದು ಕ್ವಾಲಿಟಿ ಮೇಂಟೈನ್ ಮಾಡಿರ್ತಾರೆ, ಸೈಜು ಅಷ್ಟೇ ಅದೇ ರೀತಿ ಇರುತ್ತೆ. ಅದಕ್ಕೋಸ್ಕರ ಇವಾಗ ನಮ್ಮಂಥವ್ರಿಗೆ ಬ್ರ್ಯಾಂಡೆಡಲ್ಲಿ ತೊಗೊಂಡ್ರೆ ಎಲ್ ಸೈಜೇ ಸಾಕು. ಮಾಮೂಲಿ ಲೋಕಲಲ್ಲಿ ತೊಗೋತೀವಿ ಡಬಲ್ ಎಕ್ಸೆಲ್ಲು ಸಾಕಾಗಲ್ಲ, ಹಂಗಿರುತ್ತೆ. ಅದಕ್ಕೋಸ್ಕರ ನೋಡಿ ತಗೊಳ್ಳಿ. ಆಮೇಲೆ ಮತ್ತೆ ಇದು ಹೇಳಿದ್ನಲ್ಲ, ಎಲ್ ಅಂದರೆ 36. ಇದು ಬಂದ್ಬಿಟ್ಟು ಎಕ್ಸೆಲ್ ಅಂದರೆ 19 ಇಂಚ್ ಬರುತ್ತೆ. 19, 38 ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಎದೆ ಸುತ್ತಳತೆ ಬಂದ್ಬಿಟ್ಟು 38 ಇರೋದಕ್ಕೆ ನಾವು ಎಕ್ಸೆಲ್ ಅಂತ ಕರಿತೀವಿ. ಎಕ್ಸೆಲ್, ಇದು ಎಲ್ಲು, ಇದು ಎಕ್ಸೆಲ್. ಓಕೆನಾ? ಇದು ಎಸ್ಸು, ಇದು ಎಮ್ಮು, ಇದು ಎಲ್ಲು, ಇದು ಎಕ್ಸೆಲ್. ಇದು ಬಂದ್ಬಿಟ್ಟು ಡಬಲ್ ಎಕ್ಸೆಲ್. ಡಬಲ್ ಎಕ್ಸೆಲ್ ಅಂದರೆ 40 ಸೈಜ್.
40 ಸೈಜ್ ಬಂದ್ಬಿಟ್ಟು ನಮಗೆ ಡಬಲ್ ಎಕ್ಸೆಲ್ ಅಂತ ನಾವು ತಿಳ್ಕೊಬೇಕು. ಎದೆ ಸುತ್ತಳತೆ ಬಂದ್ಬಿಟ್ಟು 40 ಇಂಚ್ ಬರುತ್ತಲ್ಲ, ಅವ್ರಿಗೆಲ್ಲ ಡಬಲ್ ಎಕ್ಸೆಲ್ ಬೇಕು. ಓಕೆನಾ ಫ್ರೆಂಡ್ಸ್, ಎದೆ ಸುತ್ತಳತೆ 40 ಇದ್ದರೆ ಅವ್ರಿಗೆ ಡಬಲ್ ಎಕ್ಸೆಲ್ಲು ಟಾಪ್ಗಳಾಗಲಿ ಬ್ಲೌಸ್ ಆಗಲಿ ಯಾವುದೇ ಆದ್ರೂ ಯೂಸ್ ಆಗುತ್ತೆ. ಓಕೆನಾ. ಇದು ಬಂದ್ಬಿಟ್ಟು ತ್ರಿಬಲ್ ಎಕ್ಸೆಲ್. ತ್ರಿಬಲ್ ಎಕ್ಸೆಲ್ ಅಂದರೆ ಇನ್ನೂ ದಪ್ಪ ಇರೋರಿಗೆ ಇದು ಬಂದ್ಬಿಟ್ಟು 42 ಇರುತ್ತೆ. ಎದೆ ಸುತ್ತಳತೆ ಬಂದ್ಬಿಟ್ಟು ಇಲ್ಲಿ 21 ಇದೆಯಲ್ಲ, ಇದು ಸುತ್ತಳತೆ ಬಂದ್ಬಿಟ್ಟು 42 ಇರುತ್ತೆ. ಇದಕ್ಕೆ ನಾವು ಏನಂತೀವಿ, ತ್ರಿಬಲ್ ಎಕ್ಸೆಲ್ ಅಂತ ಕರಿತೀವಿ. ಓಕೆನಾ. 42 ಅಂದರೆ ತ್ರಿಬಲ್ ಎಕ್ಸೆಲ್, ದೊಡ್ಡ ಸೈಜು ಅಂತ. ಈ ಎಕ್ಸೆಲ್ಲು, ಡಬಲ್ ಎಕ್ಸೆಲ್ಲು, ಇದು ತ್ರಿಬಲ್ ಎಕ್ಸೆಲ್. ಇದರಲ್ಲಿ 4 ಎಕ್ಸೆಲ್ಲು ಬರುತ್ತೆ. 4 ಎಕ್ಸೆಲ್ ಬಂದ್ಬಿಟ್ಟು 43 ಬರುತ್ತೆ. 43 4 ಎಕ್ಸೆಲ್ಗೆ ಇದು ಬಂದ್ಬಿಟ್ಟು 22 ಇರುತ್ತೆ. 22 44 ಆಗುತ್ತೆ. ಓಕೆನಾ ಫ್ರೆಂಡ್ಸ್, 44 ಆಗುತ್ತೆ. 22 ಇರುತ್ತೆ, ಇಲ್ಲಿ 44 ಆಗುತ್ತೆ. ಅದು 4 ಎಕ್ಸೆಲ್. ನಾನು ಅದರದ್ದೇನು ಡ್ರಾಯಿಂಗ್ ಬಿಡಿಸಿಲ್ಲ, ಬರೀ ಇಷ್ಟೊತ್ತು ತಾನೇ ರೆಗ್ಯುಲರಾಗಿ ಆಗೋದು ಅಂತ ಇಲ್ಲೇ ಹಾಕ್ತೀನಿ ನೋಡಿ. ತ್ರಿಬಲ್ ಎಕ್ಸೆಲ್ ಆಯ್ತಲ್ವಾ. ಈ 4 ಎಕ್ಸೆಲ್ ಬಂದ್ಬಿಟ್ಟು 44. ಓಕೆನಾ, 44 ಆಗುತ್ತೆ. ತ್ರಿಬಲ್ ಎಕ್ಸೆಲ್ ಬಂದ್ಬಿಟ್ಟು 4 ಎಕ್ಸೆಲ್ ಬಂದ್ಬಿಟ್ಟು 44 ಆಗುತ್ತೆ. 5 ಎಕ್ಸೆಲ್ಲು ಬರುತ್ತೆ, ಅದಕ್ಕೂ ದಪ್ಪ ಇರೋರು ಇದ್ದಾರೆ. ಆದರೆ ಇದೆಲ್ಲ ಕಡಿಮೆ ಬ್ರ್ಯಾಂಡೆಡ್ಗಳಲ್ಲಿ ಸಿಗುತ್ತೆ, ಮಾಮೂಲಿ ಇದರಲ್ಲಂತೂ ಸಿಗೋದೇ ಇಲ್ಲ. ಡಬಲ್ ಎಕ್ಸೆಲ್ಲೇ ಲಾಸ್ಟು, ಮಾಮೂಲಿ ಲೋಕಲಲ್ಲೆಲ್ಲ ನಿಮ್ಗೆ ಡಬಲ್ ಎಕ್ಸೆಲ್ಗಿಂತ ಮೇಲೆ ಬರೋದೇ ಇಲ್ಲ. ಬ್ರ್ಯಾಂಡೆಡ್ಗಳಲ್ಲಾದರೆ ತ್ರಿಬಲ್ ಎಕ್ಸೆಲ್, 4 ಎಕ್ಸೆಲ್, 5 ಎಕ್ಸೆಲ್ ಒಳಗೂ ಬಿಟ್ಟಿರ್ತಾರೆ. ಯಾಕೆಂದರೆ ಅಷ್ಟು ದಪ್ಪ ಇರೋರು ತಗೋತಾರೆ ಅಂದ್ಬಿಟ್ಟು ಇರುತ್ತೆ. ಓಕೆನಾ. ಅದು ಬಂದ್ಬಿಟ್ಟು 46 ಬರುತ್ತೆ. ಓಕೆನಾ ಫ್ರೆಂಡ್ಸ್, ಇದು ಇಷ್ಟು ರೆಗ್ಯುಲರಾಗಿ ಡಬಲ್ ಎಕ್ಸೆಲ್ವರೆಗೂ ಇರುತ್ತೆ. ತ್ರಿಬಲ್ ಎಕ್ಸೆಲ್ಲು ಬ್ರ್ಯಾಂಡೆಡ್ಗಳಲ್ಲಿ ಸಿಗುತ್ತೆ. ಇದು ಇನ್ನೂ ಹೆವಿ ಇರೋರಿಗೋಸ್ಕರ ಇರೋದು ಇದು. ಅದಕ್ಕೆ ಇದನ್ನೇನು ಬರ್ದಿಲ್ಲ ನಾನು. ಇದು ಇನ್ನೂ ಹೆವಿ ಇರೋರಿಗೆ ಬೇಕೇ ಬೇಕು ಅನ್ನೋರು ಹುಡುಕಿ ತೊಗೋಬೇಕಾಗುತ್ತೆ, ಇಲ್ಲ ಆರ್ಡ್ರ್ ಕೊಟ್ಟು ಮಾಡಿಸ್ಕೋಬೇಕಾಗುತ್ತೆ, ಇಲ್ಲ ಪೀಸ್ ತಂದು ಹೊಲಿಸ್ಕೋಬೇಕಾಗುತ್ತೆ. ಆ ಸೈಜು 44 ಅಂದರೆ 4 ಎಕ್ಸೆಲ್ಲು, 46 ಅಂದರೆ 5 ಎಕ್ಸೆಲ್ಲು. ಓಕೆನಾ ಫ್ರೆಂಡ್ಸ್, ಇಷ್ಟೇ ಇದ್ರದ್ದು. ಇವಾಗ ನಾವು ಸೈಜ್ಗಳಲ್ಲಿ ಅಂದರೆ ಎಕ್ಸೆಲ್ಲು, ಡಬಲ್ ಎಕ್ಸೆಲ್ಲು, ತ್ರಿಬಲ್ ಎಕ್ಸೆಲ್ಲು ಈ ಥರ ಹೇಳ್ತಾ ಇದ್ವಿ. ಆದರೆ ಈ ಸೈಜ್ ಗೊತ್ತೇ ಆಗ್ತಿರ್ಲಿಲ್ಲ. ಇದು 42, 40, 32 ಆ ಥರದ್ದು ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ಇವಾಗ ಇದರಲ್ಲಿ ತಿಳ್ಕೊಂಡಿದ್ದೇನಪ್ಪ ಅಂದರೆ, ಡಬಲ್ ಎಕ್ಸೆಲ್ ಅಂದರೆ 40, ತ್ರಿಬಲ್ ಎಕ್ಸೆಲ್ ಅಂದರೆ 42, 4 ಎಕ್ಸೆಲ್ ಅಂದರೆ 44, 5 ಎಕ್ಸೆಲ್ ಅಂದರೆ 46 ಈ ಸೈಜ್ ಇರುತ್ತೆ. ನಮ್ಮ ಬಾಡಿ ಸೈಜ್ ನೀವೇ ತಿಳ್ಕೊಬೋದು. ಇವಾಗ ಎಸ್ ಅಂದರೆ ಎಸ್ ಸೈಜ್ ಅಂದ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ, ನಂದು 32 ಸೈಜು, ನನ್ನ ಎದೆ ಸುತ್ತಳತೆ ಬಂದ್ಬಿಟ್ಟು 32 ಇದೆ ಅನ್ನೋದು ಒಂದು ಅರ್ಥ ಆಗುತ್ತೆ. ಓಕೆನಾ. ಎಮ್ ಸೈಜ್ ಅಂದರೆ ಎಮ್ ಅಂದರೆ 34. 34 ಅಂದರೆ ನನ್ನ ಸೈಜ್ ಬಂದುಬಿಟ್ಟು 34 ಇದೆ ಓಕೆ ಅನಿಸುತ್ತೆ. ಆವಾಗ ಎಲ್ ಅಂದರೆ 36. ಇದು ನಂದು ಬಂದ್ಬಿಟ್ಟು 36. ನಂದು ಎಕ್ಸೆಲ್ ಅಂದರೆ 38 ಆ ಥರ. ಓಕೆನಾ. ಡಬಲ್ ಎಕ್ಸೆಲ್ ಅಂದರೆ 40 ಸೈಜ್ ನಂದು. ತ್ರಿಬಲ್ ಎಕ್ಸೆಲ್ ಅಂದರೆ 42. ಈ ಥರ ಒಂದು ನೀವು ಇದನ್ನು ತಿಳ್ಕೊಬೋದು. ಓಕೆನಾ. ಈ ರೀತಿ ತಿಳ್ಕೊಂಡು, ಇದು ಹೆಣ್ಣು ಮಕ್ಳಿಗೆ ಗೊತ್ತಿರಲೇಬೇಕು ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ. ಗೊತ್ತಿರೋರು ಏನು ಅನ್ಕೋಬೇಡಿ, ಗೊತ್ತಿಲ್ಲದ್ರು ತಿಳ್ಕೊಳ್ಳಿ. ಈ ಥರದಕ್ಕೂ ಈ ಥರ ಒಂದು ಹೇಳ್ತಾರೆ. ಇವಾಗ ಬ್ರಾಗಳಲ್ಲಿ ಹೇಳ್ತಾರೆ, ಅದರಲ್ಲಿ ಇನ್ನೂ ಎಲ್ಲು ಎಮ್ಮು, ಆಮೇಲೆ ಅದೇನೇನು ಬೇರೆನೂ ಇದೆ ಅದರಲ್ಲೂ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇದರಲ್ಲಿ ಬ್ಲೌಸ್ಗಳಲ್ಲಾಗಲಿ ಟಾಪ್ಗಳಿಗೂ ಆಗಲಿ ಇದೇ ಹಿಂಗೆ ಬರುತ್ತೆ. ಬ್ಲೌಸ್ಗೆ ಅಂತಲೇ ಹಾಕಿಲ್ಲ ನಾನಿದು. ಡ್ರೆಸ್ಗಳಲ್ಲೆಲ್ಲ ನೋಡಿರ್ತೀಯ, ಆದರೆ ಬ್ಲೌಸ್ಗಳಲ್ಲಿ ಇರಲ್ಲ. ಅದಕ್ಕೆ ಬ್ಲೌಸ್ಗಳು ಡ್ರಾಯಿಂಗ್ ಮಾಡಿ ತೋರಿಸ್ತಾ ಇರೋದು. ಇವಾಗ ಬ್ಲೌಸ್ ತೊಗೊಳಕ್ಕೆ ಹೋಗ್ತೀರಾ, ಅವಾಗ ನಿಮ್ಗೆ ಗೊತ್ತಾಗಲ್ಲ ಯಾವ ಸೈಜ್ ತೊಗೋಬೇಕು ಅಂತ. ಅವಾಗ ಏನು ಮಾಡಿ 32, ಇವಾಗ ಇದು ನಿಮಗೆ ಟೈಟ್ ಆಗುತ್ತೆ ಅಂದಾಗ ಅವಾಗ 34 ತಗೊಂಡು 32 ಅಳತೆಗೆ ಒಂದು ಸ್ವಲ್ಪ ಲೂಸ್ ಇಟ್ಕೊಳ್ಳಿ. ಯಾಕಂದರೆ 32 ಅನ್ಕೋತೀವಿ, 33 ಇರುತ್ತೆ ಅನ್ಕೊಳ್ಳಿ. 33 ಇದ್ದಾಗ 34 ತೊಗೋಬೇಕು. 34 ತಗೊಂಡು 33ಗೆ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಸ್ಕೋಬೇಕು, ಹಂಗಾಗುತ್ತೆ. ಓಕೆನಾ. ಇದು ಅಷ್ಟೇ. ಇವಾಗ 34 ಅಂತೀವಿ, 35 ಇರುತ್ತೆ ಅಂದ್ಕೊಳ್ಳಿ. ಇವಾಗ ಆ ಕಡೆ ಈ ಕಡೆ 1 ಇಂಚು ಡಿಫ್ರೆನ್ಸ್ ಇದೆ, ಅವಾಗ 36 ತೊಗೋಬೇಕು. ಅವಾಗ ದೊಡ್ಡದು ತೊಗೊಂಡಾಗ ಏನಾಗುತ್ತೆ, 1 ಇಂಚ್ ಲೂಸ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಆ ಥರ. ಇದಕ್ಕೆ ಇವಾಗ ಮಕ್ಕಳಿಗೆಲ್ಲ ತೊಗೊಳಲ್ವಾ, ಇವಾಗ ಅವ್ರಿಗೆ ಮಾಮೂಲಿ ಎಲ್ ಸೈಜ್ ಆಗ್ತಾ ಇರುತ್ತೆ. ಇವಾಗ ದೊಡ್ಡವರಾಗ್ಬಿಟ್ಟಿದ್ದಾರೆ, ಎಲ್ ಬೇಕು ಎಮ್ ಬೇಕು, ಅವಾಗ ಅದಕ್ಕಿಂತ ದೊಡ್ಡ ಸೈಜ್ ತೊಗೋತೀವಿ. ಹಾಗೆ ನೀವು ಇದರಲ್ಲೂ ಅಷ್ಟೇ. ನಿಮ್ಗೇನಾದರೂ ಇದು ಇವಾಗ ಬ್ಲೌಸ್ ತೊಗೊಳಕ್ಕೆ ಹೋಗ್ತೀರಾ, ರೆಡಿಮೇಡ್ ಬ್ಲೌಸ್ನ ಅಂದ್ಕೊಳ್ಳಿ, ನಿಮಗೆ 34 ಟೈಟ್ ಆಗ್ತಾ ಇದೆ ಅಂದಾಗ 36 ತೊಗೊಳ್ಳಿ. ಅವಾಗೇನಾಗುತ್ತೆ, 35ಗೆ ನೀವು ಇದನ್ನು ಅಳತೆ ಮಾಡಿಕೊಂಡು ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಓಕೆನಾ. ರೆಡಿಮೇಡ್ ಬ್ಲೌಸ್ ಆಗಲಿ ಟಾಪ್ಗಳಾಗಲಿ, ಆದರೆ ಟಾಪ್ಗಳಲ್ಲಿ ಜಾಸ್ತಿ ಬಟ್ಟೆ ಬಿಟ್ಟಿರಲ್ಲ, ಬ್ಲೌಸ್ಗಳು ಬಿಟ್ಟಿರ್ತಾರೆ. ಓಕೆನಾ. ಬ್ಲೌಸಲ್ಲಂತೂ 1 ಇಂಚು 1.5 ಇಂಚ್ ಇದ್ದೇ ಇರುತ್ತೆ ರೆಡಿಮೇಡಲ್ಲೂ. ನೀವು ಅವಾಗ 1 ಇಂಚು ಆ ಕಡೆ ಈ ಕಡೆ ಮಾರ್ಜಿನಲ್ಲಿ ಮಾಡ್ಕೋಬೋದು. ಓಕೆನಾ ಫ್ರೆಂಡ್ಸ್, ಇದು ನಿಮಗೆ ತಿಳ್ಕೊಂಡಿರಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಮೊದಲೇ ಗೊತ್ತಿದ್ರೆ ಪರವಾಗಿಲ್ಲ, ಗೊತ್ತಿಲ್ಲದೆ ಆದವರು ತಿಳ್ಕೊಳ್ಳಿ ಇದ್ರ ಬಗ್ಗೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು. ಯೂಸ್ಫುಲ್ ಆಗಿದೆ ಅನ್ಕೋತೀನಿ ವಿಡಿಯೋ, ತಿಳ್ಕೊಂಡ್ರೆ ಅನ್ಕೋತೀನಿ. ಇವಾಗ ಎಲ್ಲ ಅಂದರೆ ಎಸ್ ಅಂದರೆ ಎಷ್ಟಿತ್ತು, ಎದೆ ಸುತ್ತಳತೆ ಅನ್ನೋದು ಗೊತ್ತಿರ್ತಿರಲ್ಲ ಇಲ್ಲದೆ ಆದವ್ರಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋನಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.